टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಎಐಸಿಸಿ ಒಬಿಸಿ ಭಾಗಿದಾರಿ ನ್ಯಾಯ ಸಮ್ಮೇಳನ ದೆಹಲಿಯಲ್ಲಿ ಟಿವಿ9ಗೆ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಎಐಸಿಸಿ ಒಬಿಸಿಯ ಭಾಗಿದಾರಿ ನ್ಯಾಯ ಸಮ್ಮೇಳನ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಪ್ರಮುಖ ಭಾಷಣ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಮಾಡಿರುವಂತಹ ಕಾರ್ಯಕ್ರಮ ಪ್ರಸಿದ್ಧಿ, ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಂತಹ ವಿಚಾರ. ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ಹರಿಪ್ರಸಾದ್ ಅವರನ್ನ ಈ ಬಗ್ಗೆ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ತಾಲ್ಕಟೋರಾ ಸ್ಟೇಡಿಯಂನಲ್ಲಿ ಒಬಿಸಿ ಕಾರ್ಯಕ್ರಮ ಆರಂಭ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿಕೆ ಹರಿಪ್ರಸಾದ್ ಇದ್ದಾರೆ. ಸರ್, ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಸರ್? ಕಾರ್ಯಕ್ರಮ 10:00 ಪ್ರಾರಂಭ ಆಗುತ್ತೆ. ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಮತ್ತು ಸಮಾರೋಪ ಭಾಷಣವನ್ನು ನಮ್ಮ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಅದು 2 ಗಂಟೆ ಅಷ್ಟೊತ್ತಿಗೆ. ಅಲ್ಲಿ ತನಕ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಅಗ್ರಗಣ್ಯ ನಾಯಕರೆಲ್ಲರೂ ಸಹ ಇರ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಆಗಮಿಸಿದ್ದಾರೆ. ಅವರು ಸಹ ಬಂದು ಅದರಲ್ಲಿ ಭಾಗವಹಿಸ್ತಾರೆ. ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ 3 ನಿರ್ಣಯಗಳನ್ನು ತೆಗೆದುಕೊಂಡಿತ್ತು. ಅದು ಮುಂದುವರೆದ ಭಾಗವಾಗಿ ಇವತ್ತು ಏನು ಆಗುತ್ತೆ, ಏನು ಕಾರ್ಯಕ್ರಮ ಉದ್ದೇಶ ಅಂತ ಹೇಳಿ? ಅದನ್ನು ನಮ್ಮ ಸಲಹಾ ಸಮಿತಿ ಏನಿತ್ತು, ಹಿಂದುಳಿದ ವರ್ಗಗಳ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ, ಅದರ ಒಂದು ನಿರ್ಣಯ ಏನಿತ್ತು, ಬ್ಯಾಂಗ್ಳೂರು ಡಿಕ್ಲರೇಷನ್ ಅಂತೇಳಿ ಸಿದ್ದರಾಮಯ್ಯನವ್ರ ಕೈನಲ್ಲಿ ಅದನ್ನು ಘೋಷಣೆ ಮಾಡಿಸಿದ್ವಿ. ಅದನ್ನು ಪುನಃ ಅದನ್ನೇ ಇಲ್ಲೂ ಸಹ ಅದೇ ನಿರ್ಣಯವನ್ನು ಘೋಷಣೆ ಮಾಡ್ತಾರೆ. ಸರ್, ಮತ್ತು ಸಿದ್ದರಾಮಯ್ಯನವರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ. ಇದುವರೆಗೂ ರಾಜ್ಯ ಮಟ್ಟಕ್ಕೆ ಸೀಮಿತ ಆಗಿದ್ದರು. ಇವತ್ತು ಪ್ರಮುಖ ಭಾಷಣಕಾರರಾಗಿ ಭಾಷಣ ಮಾಡ್ತಾ ಇದ್ದಾರೆ ಸರ್. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಅಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇಡೀ ರಾಷ್ಟ್ರದಲ್ಲೇ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಮತ್ತು ಗ್ಯಾರಂಟಿ ಸ್ಕೀಮ್ನ ಭಾಳ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿರತಕ್ಕಂಥವ್ರು ರಾಜ್ಯದಲ್ಲಿ. ಆದ್ದರಿಂದ ಅವ್ರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿಲ್ಲ ಅಂತೇನಿಲ್ಲ. ಒಂದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆದಮೇಲೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ರಾಜ್ಯದವ್ರಿಗೂ ಸಹ ಗೊತ್ತಿರುತ್ತೆ. ಮತ್ತು ಅವರೊಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ ಬಂದು ಇಲ್ಲಿ ಪುನಃ ಅದನ್ನು ಪುನರುಚ್ಚಾರಣೆ ಮಾಡ್ತಕ್ಕಂಥದ್ದು ಬ್ಯಾಂಗ್ಳೂರು ಡಿಕ್ಲರೇಷನ್ನ, ಅದು ಇಡೀ ದೇಶಕ್ಕೆ ಒಂದು ಸಂದೇಶವು. ಈ ರಾಷ್ಟ್ರಮಟ್ಟದ ಸಮಾವೇಶಗಳು ಸಿದ್ದರಾಮಯ್ಯವರಿಗೆ ಮತ್ತಷ್ಟು ಶಕ್ತಿ ಕೊಡುವಂಥ ಪ್ರಯತ್ನ ಏನಾದರೂ ಆಗುತ್ತಾ? ರಾಷ್ಟ್ರಮಟ್ಟದ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರು ಏನು ಅಂತೇಳಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಈ ಹಿಂದುಳಿದ ವರ್ಗದ ಕಾರ್ಯಕ್ರಮಗಳನ್ನ ನಾವು ಘೋಷಣೆ ಮಾಡಿದಾಗ ಭಾಳಷ್ಟು ಪ್ಲಸ್ ಪಾಯಿಂಟ್ ನಮ್ಮಲ್ಲಿ ಇರುತ್ತೆ. ಇದಿಷ್ಟು ಏನು ಬಿಕೆ ಹರಿಪ್ರಸಾದ್ ಅವರು ಮಾತಾಗಿರೋಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಟಿವಿ9 ನವದೆಹಲಿ.